ಸಸ್ಪೆನ್ಸ್ ಥ್ರಿಲ್ಲರ್ಗೆ ಒಂದು ಕಾರಣವಾಗ್ತಿರೋ ಕ್ಷೇತ್ರ ಅಂದ್ರೆ ಅದು ಮಂಡ್ಯ. ಆರಂಭದಿಂದಲೂ ಕೂಡ ಅದೇ ಕುತೂಹಲವನ್ನ ಮೂಡಿಸ್ಕೊಬಂತು. ಬಿಜೆಪಿ ಮೈತ್ರಿ ಆಗಿರುವಂತಹ ಜೆಡಿಎಸ್ ಬಿಜೆಪಿಯಲ್ಲಿ ಯಾರು ಈ ಒಂದು ಕ್ಷೇತ್ರವನ್ನ ಉಳಿಸ್ಕೊಳ್ತಾರೆ ಅಂದಾಗ ಈಗ ಜೆಡಿಎಸ್ ತೆಕ್ಕೆಗೆ ಹೋಗಿದೆ. ಜೆಡಿಎಸ್ ನಲ್ಲಿ ಇದೀಗ ಕುಮಾರಸ್ವಾಮಿ ಅವರೇ ಕಂಟೆಸ್ಟ್ ಮಾಡ್ಲಿ ಅಂತ ಒಂದು ಕಡೆ ಆದ್ರೆ, ಅಥವಾ ಕುಮಾರಸ್ವಾಮಿ ಅವರಾಗ್ಲಿಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಾದ್ರೂ ಕಂಟೆಸ್ಟ್ ಮಾಡ್ಲಿ ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ಇದರ ನಡುವೆ ಸುಮಲತಾ ಅವರು ಟೆಂಪಲ್ ರನ್ ಶುರು ಮಾಡಿದ್ರು, ಈಗ ತಣ್ಣಗಾಗಿದ್ದಾರೆ. ಜೆಡಿಎಸ್ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ಈ ಶಾಂತವಾಗಿ ಮಾತಾಡೋದ್ರ ಮುಖಾಂತರ ಅಂದ್ರೆ ರೆಬಲ್ ಏಡಿಯಾ ಜೊತೆಗಿದ್ದ ಮಾತಿನ ಯುದ್ಧಕ್ಕೆ ಕದನ ವಿರಾಮವನ್ನ ಘೋಷಣೆ ಮಾಡಿರೋದು ಮತ್ತಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಹಾಗಾದ್ರೆ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಅಪ್ಡೇಟ್ ಏನಾಗಿದೆ ಅಲ್ಲಿ ನೋಡ್ತಾ ಹೋಗೋಣ. ಮತ್ತಷ್ಟು ರಂಗೇರಿದ ಮಂಡ್ಯ ಲೋಕ ಅಖಾಡ. ಕ್ಷೇತ್ರಕ್ಕೆ ಹಂಚಿಕೆ ಆಯ್ತು, ಈಗ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟು. ಮಂಡ್ಯದಿಂದ ಸ್ಪರ್ಧಿಸ್ತಾರಾ ಎಚ್ಡಿಕೆ ಅಥವಾ ನಿಖಿಲ್? ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಅಖಾಡ ಮತ್ತಷ್ಟು ರಂಗೇರಿದೆ. ಕ್ಷೇತ್ರ ಹಂಚಿಕೆ ಬಳಿಕ ಈಗ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದೆ. ಎಷ್ಟು ದಿನ ಬಿಜೆಪಿ ಜೆಡಿಎಸ್ ಮೈತ್ರಿ ಟಿಕೆಟ್ ಜೆಡಿಎಸ್ ನಾಯಕರಿಗ ಅಥವಾ ಸಂಸದೆ ಸುಮಲತಾ ಅಂಬರೀಶ್ ಅವರಿಗ ಅನ್ನೋ ಪ್ರಶ್ನೆ ಮೂಡ್ತಾ ಇದ್ವು. ಇದೀಗ ಮಂಡ್ಯ ಕ್ಷೇತ್ರ ಬಹುತೇಕ ಜೆಡಿಎಸ್ ಪಾಲಾದಂತಿದೆ. ಹೀಗಾಗಿ ಅಭ್ಯರ್ಥಿ ಘೋಷಣೆ ಮಾಡೋದಕ್ಕೆ ದಳಪತಿಗಳು ಮುಂದಾಗಿದ್ದಾರೆ. ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅಥವಾ ನಿಖಿಲ್ ಅಖಾಡಕ್ಕೆ ಇಳಿಬಹುದು ಅಂತ ಹೇಳಲಾಗ್ತಾ ಇದೆ. ನನಗೆ ನಿಮ್ಮ ಶ್ರಮಕ್ಕೆ ಫಲ ದೊರಕಬೇಕು ಅನ್ನೋದು ಒಂದಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ಜನತೆ ಜನತಾ ದಳವನ್ನ ನೀವು ಈ ಪಕ್ಷ ಉಳಿಸಿರ್ತಕ್ಕಂಥದ್ದನ್ನ ನೋಡಿದ್ದೇನೆ. ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ಎಂದು ಅವನ ಸೋಲನ್ನು ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ. ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಸೋತಿದ್ದಾನೆ ಹೊರತು ಮಂಡ್ಯ ಜಿಲ್ಲೆಯನ್ನ ನಾವೇನಾದ್ರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇದ್ದು ಸತ್ತಾಗಿ ಅಂತಕ್ಕಂಥದ್ದು ನನಗೆ ನಿಮಗೆ ನಿರಾಸೆ ನಾನು ಮಾಡ್ಲಿಕ್ಕೆ ತಯಾರಾಗಿಲ್ಲ. 24ಕ್ಕೂ ಇಲ್ಲ 25ಕ್ಕೆ ವಾಪಸ್ ಬರ್ತೀನಿ. 3-5 ದಿನದಲ್ಲಿ ನಿಮ್ಮ ಜನಗಳ ಮುಂದೆ ಹೋಗ್ಲಿಕ್ಕೆ ನಂಬಿಕೆ ಉಳಿಸ್ಕೊಡ್ತೀವಿ. ನಿನ್ನೆ ಮಂಡ್ಯದಲ್ಲಿ ಜೆಡಿಎಸ್ ನಾಯಕರು ಲೋಕಸಭಾ ಚುನಾವಣೆ ಸಂಬಂಧ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಕರೆದಿದ್ರು. ಈ ಸಭೆಯಲ್ಲಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ ಒಕ್ಕರುಳ ಆಗ್ರಹ ಕೇಳಿಬಂತು. ಈ ವೇಳೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ತಂದೆಯ ಆರೋಗ್ಯ ಸರಿ ಇಲ್ಲ, ಬೇರೆ ಕ್ಷೇತ್ರದಲ್ಲಿ ನಾನು ಓಡಾಡಬೇಕು, ನಾನು ಸ್ಪರ್ಧೆ ಮಾಡಿದ್ರೆ ಅದು ಆಗಲ್ಲ ಅಂದ್ರು. 2 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರು. 18ರ ಚುನಾವಣೆಯ ಸಂದರ್ಭದಲ್ಲಿ ಕೇವಲ 1 ತಿಂಗಳಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡು ಇಡೀ ರಾಜ್ಯವನ್ನ ಪ್ರವಾಸ ಮಾಡಿದ್ರು. 25 ವರ್ಷದಿಂದ ಏಕಾಂಗಿಯಾಗಿ ಇವತ್ತು ಈ ಪಕ್ಷವನ್ನ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳ ಜೊತೆ ಇವತ್ತು ಅವರು ಹೋರಾಟವನ್ನ ಮಾಡಿದ್ದಾರೆ. 64 ವರ್ಷ ವಯಸ್ಸು ಇವತ್ತು ಮಾನ್ಯ ಕುಮಾರಣ್ಣ ಅವರಿಗೆ. ಒಂದ್ ಕಡೆ ಮಂಡ್ಯಕ್ಕೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಇಬ್ಬರಲ್ಲಿ ಒಬ್ರು ಬಂದೇ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ಕಳೆದ 5 ವರ್ಷಗಳಿಂದ ನಡೀತಾ ಇದ್ದ ಜೆಡಿಎಸ್ ನಾಯಕರು ಹಾಗೂ ಸುಮಲತಾ ಅಂಬರೀಶ್ ನಡುವಿನ ವಾಕ್ ಸಮರಕ್ಕೆ ಸ್ವತಃ ಕುಮಾರಸ್ವಾಮಿ ಅವರೇ ಕದನ ವಿರಾಮ ಘೋಷಣೆ ಮಾಡಿದಂತೆ ಕಾಣ್ತಾ ಇದೆ. ಇಷ್ಟ ದಿನ ಅವರು ದೊಡ್ಡವರು, ಅವರ ಬಗ್ಗೆ ಯಾಕೆ ಮಾತು ಅಂತ ಇದ್ದ ಕುಮಾರಸ್ವಾಮಿ ಅವರು ನನ್ನ ಅಕ್ಕ ಇದ್ದ ಹಾಗೆ, ಅಂಬರೀಶ್ ನನ್ನ ಆಪ್ತ ಮಿತ್ರ, ಕಳೆದ ಬಾರಿ ಏನೋ ಆಗೋಯ್ತು, ಸುಮಲತಾ ಅಂಬರೀಶ್ ನನ್ನ ಸ್ವತಃ ಸಹೋದರಿ ಇದ್ದಂತೆ ಅಂದಿದ್ದಾರೆ. ಇನ್ನೊಂದ್ ಕಡೆ ನಿಖಿಲ್ ಕೂಡ ಸುಮಲತಾ ಅವರನ್ನ ತಾಯಿ ಅಂತ ಹೇಳಿದ್ರು. ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂಥ ಹೇಳ್ತೀವಿ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ, ಅದನ್ನ ಮತ್ತದನ್ನು ವೈಭವೀಕರಿಸಿಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. 2019ರಲ್ಲಿ ಪಕ್ಷೇತರವಾಗಿ ನಿಂತಂತ ನನ್ನ ಎದುರಾಳಿ ಯಾರಿದ್ರು ಆ ತಾಯಿಗೆ ಕಾಂಗ್ರೆಸ್ ಪಕ್ಷದಿಂದ, ರೈತ ಸಂಘದಿಂದ ಇವತ್ತು ನಾವು ಜೊತೆ ಸೇರಿದಿರೋರ ಬಗ್ಗೆ ಚರ್ಚೆ ಮಾಡೋದು ಬೇಡ, ವಿಶ್ವಾಸಕ್ಕೆ ತಗೊಳ್ಳೋಣ. ಒಟ್ಟಾರೆ ಒಂದು ಕಡೆ ಮಂಡ್ಯಕ್ಕೆ ಕುಮಾರಸ್ವಾಮಿಯೋ ನಿಖಿಲ್ ಅವರೋ ಇಬ್ಬರಲ್ಲಿ ಯಾರು ಬರ್ತಾರೆ ಎಂಬ ಕುತೂಹಲ ಮನೆ ಮಾಡಿದೆ. ಇತ್ತ ಸುಮಲತಾ ಅಂಬರೀಶ್ ದಳಪತಿಗಳ ಕದನ ವಿರಾಮವನ್ನ ಪುರಸ್ಕಾರ ಮಾಡ್ತಾರಾ ಅಥವಾ ಮಂಡ್ಯದಲ್ಲಿ ಮತ್ತೆ ಜೆಡಿಎಸ್ ವಿರುದ್ಧ ರೆಬಲ್ ಆಗ್ತಾರಾ? ಕಾದ್ ನೋಡ್ಬೇಕಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.